ಸರ್ ನಮಸ್ತೆ, ನಮ್ಮ ಹೆಸರು ರವಿ ಅಂತ ಹೇಳಿ. ಐಕ್ನಹಳ್ಳಿ ಕೊಪ್ಪಲು, ಕಿಕ್ಕೇರಿ ಹೋಬಳಿ, KR ಪೇಟೆ ತಾಲೂಕು, ಮಂಡ್ಯ ಜಿಲ್ಲೆ. ನಾನು ಸಮಗ್ರವಾಗಿ ಎಲ್ಲ ಕೃಷಿ ಮಾಡ್ತಾಯಿದ್ದೀನಿ. ಅದರೊಳಗೆ ಇದು ಒಂದು ರೇಷ್ಮೆ ಕೃಷಿ. ರೇಷ್ಮೆ ಇದು ಬೌಂಡ್ರಿ ಬಂದು ನನಗೆ 5 ಎಕರೆ ಐತೆ. 5 ಎಕರೆ 5 ಎಕರೆ 5 ಎಕರೆಲಿ 2.5 ಎಕರೆಗೆ ರೇಷ್ಮೆ ಹಾಕೊಂಡಿದ್ದೀನಿ. 2.5 ಎಕರೆಲಿ 2 ಬ್ಯಾಚ್ ಮಾಡ್ಕೊಂಡಿದ್ದೀನಿ. 2 ಬ್ಯಾಚ್ ತಿಂಗಳ ಬ್ಯಾಚ್. ಈಗ ಇದೊಂದು ಬ್ಯಾಚಿನ ಸೊಪ್ಪಿದು. ಈಗ 27ಕ್ಕೆ ಚಾಕಿ ಹುಳು ಬರ್ತದೆ. 27 ಬರ್ತದೆ. ಈಗ ಮೊನ್ನೆ 19 ತಾರೀಕಲ್ಲಿ ಮಾರ್ಕೆಟಿಂಗ್ ಮಾಡಿ ಬಂದಿದ್ದೀನಿ. 19 ಮಾರ್ಕೆಟಿಂಗ್ ಆಗಿದೆ. ಈಗ 27 ಬರ್ತದೆ. ಇದು ಒಂದು ಬ್ಯಾಚ್. ಇದು ಉತ್ಕು ಇದು ಒಂದು ಕಾಲು ಎಕರೆ ಐತಿದು. ಒಂದು ಕಾಲು ಎಕರೆ ಐತೆ. ಇದು ಮುಂದೊಂದು ದಿವಸ ಮಕ್ಳಿಗೆ ತೊಂದರೆ ಆಗ್ಬೋದು, ಮುಂದೆ ನನ್ನ ಮಕ್ಕಳು ಮಾಡ್ತಾವೋ ಇಲ್ವೋ ಅಂತ ಆಲೋಚನೆ ಇಟ್ಕೊಂಡು ನಾನು 5 ವರ್ಷದಲ್ಲಿ ರೇಷ್ಮೆ ಬೆಳೆ ಬೇಡ ಅನ್ನೋ ಏನಾರ ಸ್ಥಿತಿಗೆ ಬಂದರೆ ಈಗ 9 ಅಡಿ ಸಾಲು ಮಾಡಿ ಅಡಿಕೆ ಮಾಡಿದ್ದೀನಿ. ಈ ರೇಷ್ಮೆ ಸಾಲು ಏನಿದೆ ಆ ಸಾಲಿಗೆ ಇಟ್ಕೊಂಡು ಪೂರ್ವ ಪಶ್ಚಿಮ 9 ಅಡಿ ಇಟ್ಕೊಂಡಿದ್ದೀನಿ. ಉತ್ತರ ದಕ್ಷಿಣ 9 ಅಡಿ ಸಾಲು ಇಂಟರ್ ಕ್ರಾಪ್ ಆಗಿ ಅಡಿಕೆ ಕೂಡ ಮಾಡಿದ್ದಾರೆ ಸರ್. ಅಡಿಕೆ ಸೆಂಟ್ರಿಂಗ್ ಮಾಡಿದ್ದೀನಿ ನೋಡಿ ಸರ್. ಇದು ರೇಷ್ಮೆಗೆ ಎಫೆಕ್ಟ್ ಆಗಲ್ವಾ? ಏನೂ ಆಗಲ್ಲ. ಇದು ನಮ್ಮ 3-4 ವರ್ಷ ಬೆಳ್ಕೋಬಹುದು. ಬೇಡ ಅನ್ ಕಾಲಕ್ಕೆ ಅಡಿಕೆ ಬರ್ತದೆ ಮ್ಯಾಕ್. ನಮಗೆ ನಮ್ಮ ಜೀವನೋಪಾಯಕ್ಕೆ ತೊಂದರೆ ಆಗಲ್ಲ. ಬೇಕು ಅಂದ್ರೆ ಅಡಿಕೆನೂ ಬೆಳ್ಕೋಬಹುದು, ಇದು ರೇಷ್ಮೆನೂ ಬೆಳಿಬೋದು. ಅದು ಬೇಡ ಅಂದ್ರೆ ರೇಷ್ಮೆ ಬೆಳೆಯೋದೇ ಬೇಡ ಅಂದ್ರೆ ಅಡಿಕೆ ಪಾಡಿಗೆ ಅಡಿಕೆ ರೇಷ್ಮೆನೂ ಬಿಟ್ಕೊಂಡ್ರೆ ನಾವು ಇಲ್ಲ ಒಂದು 50 ಟಗರು 50 ಮೇಕೆ ಸಾಕ್ಯಬಹುದು ಈ ಸೊಪ್ಪಿನಿಂದ. ಅದ್ರಲ್ಲೇನು ಮೋಸ ಇಲ್ಲ. 2 ಹೊರೆ ಮೇವು ಕಟ್ ಮಾಡ್ಕೊಂಡು ಹೋಗ್ಬಿಟ್ರು ಒಂದ್ಸರಿಯಾ ಮಿಷಿನ್ ಕಟ್ ಮಾಡಿ ಕೊಟ್ಬಿಟ್ರೆ ತಿಂದು ಮನೆ ಕತ್ತವೆ, ನಾವು ನೆಮ್ಮದಿಯಾಗಿರ್ಬೋದು. ಈಗ ನನಗೆ ರೇಷ್ಮೆ ಮೇಯಿಸ್ಬೇಕಾದ್ರೆ ಸೊಪ್ಪು ಹೆಚ್ಚಾರ ನಾನು ಆಡಿದೆ. ಹಾಲು ಆಲ್ರೆಡಿ 40 ಆಡಿದೆ. ಅದಕ್ಕೆ ಹಾಕ್ತೀನಿ. ನನ್ನ ಸ್ನೇಹಿತರು ಯಾರೋ ಸೊಪ್ಪು ಹೆಚ್ಚಾಯ್ತು ನನಗೆ ಫೋನ್ ಮಾಡ್ತಾರೆ. ಆಡೋದ್ರಲ್ಲಿ ಕುಯ್ಕೆ ಹೋಗ್ತೀನಿ, ಒಂದು ವಾರ ಮಡಿಕೊಂಡು ಹಾಕ್ತೀನಿ. ಸೊಪ್ಪು ತಿಂತೇವೆ, ತೊಂದರೆ ಇಲ್ಲ. ಸರ್ ಇದೆಲ್ಲ ಹೆಂಗೆ ಸರ್ ಕಸಿ ಮಾಡೋದು, ನಾಟಿ ಎಲ್ಲ ಹೆಂಗೆ ಸರ್ ಇವೆಲ್ಲ? ಇದು ನೋಡಿ ಸರ್, ಇದು ಈಗ ನಾವು ಈ ಹುಳ ಬತ್ತು 25ನೇ ತಾರೀಕು 27 ಬರ್ತದೆ ನಂಗೆ ಚಾಕಿ ಬಂದಾಗ ನಾವೇನು ಮಾಡ್ತೀವಿ ಅಂದ್ರೆ ಇಲ್ಲಿ ಕಟ್ ಮಾಡ್ಕೊತೀವಿ. ಇಲ್ಲಿ ಕಟ್ ಮಾಡ್ಕೊಂಡು ಈ ಸೊಪ್ಪನ್ನ ಏರ್ಕೊಂಡೋಗಿ ಈ ಸೊಪ್ಪನ್ನ ಹಿಂಗೆ ಒಚ್ತೀವಿ ಕಡ್ಡಿ ಸೈಟ್ವೆಗೆ. ಸೊಪ್ಪನ್ನ ಆ ರೇಷ್ಮೆ ಬೆಳೆ ಬಂದ್ಮೇಲೆ ಹಿಂದೆ ಹೇಳ್ದಂಗೆ ನಾನು ನಿಮ್ಗೆ ಈ ಸೊಪ್ಪನ್ನ ತೆಗೆದು ಕಡ್ಡಿನ ತೆಗೆದು ತೋಟಕ್ಕೆ ಮಲ್ಚಿಂಗ್ ಮಾಡ್ತೀನಿ. ಅಡಿಕೆ ತೋಟಕ್ಕೆ ಅಲ್ಲೇ ಕರಿಕತ್ತದ ಇದು. ಅಲ್ಲೇ ಗೊಬ್ಬರ ಆಯ್ತು ನನಗೆ. ಗೂಡು ಮಾರ್ಕೆ ಬಂದ್ಮೇಲೆ ಕಸೆಲ್ಲ ತೆಗೆದು ನಾನು ಆ ಥರ ಹಾಕ್ತೀನಿ. ಸರ್ ಸೊಪ್ಪಿಗೆ ಏನೋ ಈಗ ನೀರಲ್ಲಿ ಯಾವ ರೀತಿ ಕೊಡ್ತೀರಾ ಸರ್ ಈ ಸೊಪ್ಪು ಬೆಳೆಯೋದಕ್ಕೆ? ಸರ್ ಈಗ ಡ್ರಿಪ್ಪಲ್ಲಿ ಇದು ನೀರು ಬರ್ತದೆ. ಇದಕ್ಕೆ ಈಗ ನೋಡಿ ನಾನು ಆಗ್ಲೇ ಹೇಳಿದೆ ಮನೆ ಗೊಬ್ಬರ ಸಾಲು ಮಾಡಿ ಸುರಿಸಿದ್ದೀನಿ ನೋಡಿ. ಇಲ್ಲಿ ನೋಡಿ ಗೊಬ್ಬರನ ಲೈನ್ಗೆ ಸುರಿಸಿದೀನಿ. ಇದು ಮೇಕೆದು, ಕೋಳಿದು, ಹಸು ಎಮ್ಮೆದೆಲ್ಲ ಮಿಕ್ಸಿಂಗ್ ಮಾಡಿ ಈ ಲೈನ್ ಪೂರ್ತಿ ಸುರಿಸ್ಬಿಡಿದ್ ನೋಡಿ. ಎಲ್ಲಾ ತಾಲೂ ಇದೆ. ನೀವು ಯಾತ ಕೈ ಹಾಕಿರೋ ಗೊಬ್ಬರನೇ ಪೂರ್ತಿ. ಇದು ಈ ಸಾಲಿಗೆ ಲೈನ್ ಗುತ್ಕು ಇದ್ ಮಾಡಿ ಸುರಿಸಿದೀನಿ. ಎಲ್ಲಾ ತಾಲೂ ಇದೆ. ಇಲ್ಲಿ ಅಂತಲ್ಲ, ಇಲ್ಲ ಎಲ್ಲಾ ಬಟ್ಟೆಲ್ಲೂ ಇದೆ. ಯಾವ ಬಟ್ಟೆ ಬಂದ್ರು ಗೊಬ್ಬರ ಇದೆ, ಯಾವ ಬಟ್ಟೆಲ್ಲೂ ಇಲ್ಲ ಅನ್ನಂಗಿಲ್ಲ. ಎಲ್ಲ ಗೊಬ್ಬರನೇ ಇದು. ಇದೆಲ್ಲ ಗೊಬ್ಬರನೇ ಇದು. ಎಲ್ಲ ಇದಕ್ಕೂ ಲೈನ್ ಸುರಿಸಿದೀನಿ. ಸುಮಾರು ಎಷ್ಟು ವರ್ಷದಿಂದ ಸರ್ ನೀವು ರೇಷ್ಮೆ ಬೆಳೆಗೆ ಬಂದ್ರಿ ಸರ್? ನಾವು ಅಲ್ಲ 15 ವರ್ಷದಿಂದ ಬೆಳಿತಾ ಇದೀನಿ ಸರ್ ರೇಷ್ಮೆ. 15 ವರ್ಷ ಆಯ್ತು ರೇಷ್ಮೆಗೆ ಬಂದು. ಸರ್ ಈಗ ರೇಷ್ಮೆಗೆ ಬೇರೆ ತರ ರೋಗಾಣು ಔಷಧಿ ಯಾವ್ದು ಕೊಡಂಗಿಲ್ಲ. ಇದಕ್ಕೆ ಹಿಂದೆ ನಾವು ಒಂದೇ ಒಂದು ಔಷಧಿ ಹೊಡಿತಾ ಇದ್ದು, ಯಾವುದು ಈ ಸುಳಿ ಗಂಟೆ ಹಾಕೊಳ್ಳೋದಕ್ಕೆ, ಕುಡಿ ಗಂಟೆ ಹಾಕೊಳ್ಳೋದಕ್ಕೆ ಅಂತ. ನಾವು ಇವಾಗ ಹುಳ ಬುಕ್ ಮಾಡಿದ್ರೆ ಈ ಸೊಪ್ಪು ಗೆಡ್ಡೆ ಕಟ್ ಮಾಡಿದ್ಮೇಲೆ ಇಲ್ಲೇನಾದ್ರು ಗುಂಗುರು ಅಂತ ಬಂದ್ರೆ ಯಾವ್ದಾರು ಒಂದು ಕೆಮಿಕಲ್ ಹೊಡಿತೀವಿ ಅಷ್ಟೇ, ಔಷಧಿ ರೋಗಾಣದ. ಅದು ಬಿಟ್ರೆ ಇದಕ್ಕೆ ರೋಗಾಣ ಟಚ್ ಮಾಡಂಗಿಲ್ಲ. ಹುಳ ಹತ್ರ ಬತ್ತು ಅಂದ್ರೆ ಯಾವುದೇ ಔಷಧಿ ಹೊಡೆದ್ರೆ ಹುಳಕ್ಕೆ ತಡೆಯಲ್ಲ. ನಮ್ಮ ರೇಷ್ಮೆ ಬೆಳೆಯರಿಗೆ ಹೊರಗಡೆಯಿಂದ ಯಾರೋ ಶುಂಠಿ ಔಷಧಿ ಹೊಡೆಯೋರು, ಕುಂಬಳ ಹಾಕಿರೋ ಔಷಧಿ ಹೊಡೆಯೋರು, ಅವ್ರ ಯಾರು ಪಕ್ಕದಲ್ಲಿದ್ದು ಔಷಧಿ ಸ್ಪ್ರೇ ಆದರೆ ಸೊಪ್ಪಿಗೆ ಹುಳ ನಮ್ದು ಹಣ್ಣುಳ ಕಟ್ಟೋ ಟೈಮಲ್ಲಿ ಡ್ಯಾಮೇಜ್ ಆಗುತ್ತೆ. ಹುಳ ಗೂಡು ಕಟ್ಟಲ್ಲ. ಅದರಿಂದ ನಾವು ತೋಟನ ಭಾರಿ ಸಂರಕ್ಷಣೆಯಾಗಿ ನೋಡ್ಕೋಬೇಕು. ನಮ್ಮ ಹೊರಸುತ್ತಲ್ಲಿ ಯಾರೇ ಇರ್ತಾರೆ, ಏನು ಬೆಳಿತಾರೆ, ಅವರು ಏನು ಔಷಧಿ ಹೊಡಿತಾರೆ ಅಂತ ಅದ್ರ ಮೇಲೆ ನಾವು ನಿಗಾ ವಹಿಸಿರ್ಬೇಕು. ಬಟ್ ಅವರಿಂದ ನಮ್ಗೆ ಅಂತರ ಕಾಪಾಡ್ಕೋಬೇಕು. ನಾವು ಅಂತರ ಕಾಪಾಡ್ಕೊಂಡ್ರೆ ಅದರಲ್ಲಿ ಒಂದು ಗುಣಮಟ್ಟನ ನಾವು ಕಂಡ್ಕೋಬಹುದು. ನೀವು ಅವ್ರು ಏನಾದ್ರು ಔಷಧಿ ಹೊಡಿತಾರೆ ಅನ್ನೋದೇ ಆದರೆ ನೋಡ್ರಪ್ಪ ನಮ್ಮ ರೇಷ್ಮೆ ಇದೆ ಪಕ್ಕದಲ್ಲಿ ನೋಡಿ ಹೊಡಿರಿ, ಆ ಕಡೆಗೆ ನಮ್ಗೆ ಏನಾರು ಕಟ್ಟಿ ಕಡೆ ಮರೆ ಮಾಡ್ಕೊಳ್ಳಿ ಅಂತ ಹೇಳ್ಕೋಬೇಕು. ಈಗ ಹುಳಿಗೆ ನಾವು ಹಿಂದೆ ಏನು ಮಾಡ್ತಿದ್ವು ಅಂದರೆ ನಾವೇ ಚಾಕಿ ಮಾಡ್ಕೊಂಡ್ರೆ ಇಲ್ಲಿಂದ 1, 2, 3 ಎಲೆನ ಈ ಚಾಕಿ ಎಲೆನ ಸಿಕ್ಕೊಂಡು ಹೋಗ್ಬೇಕಾಯ್ತದ. ಎಲೆನ ಮೇಲೆ 2 ಎಲೆ ಬಿಟ್ಟು 1, 2, 3, 4 ಎಲೆ ತಕೊಂಡು ಹೋಗಿ ಚಾಕಿ ಮಾಡ್ಬೇಕಾಯ್ತು. ಈಗ ನಾವೇನ್ ಮಾಡ್ಕೊಂಡಿದೀವಿ ಅಂದ್ರೆ ಎಲ್ಲರೂ ರೈತರು ಈಗ ಒಂದು ಸುಲಭ ಕಂಡ್ಕೊಂಡಿದೀವಿ. ನಾವು ಚಾಕಿನ ಒಬ್ರಿಗೆ ಇನ್ವೈಟ್ ಮಾಡ್ಬಿಡ್ತೀವಿ. ಚಾಕಿಗೆ ಬೇಕು ಅಂತ ಅಡ್ವಾನ್ಸ್ ಮಾಡ್ಬಿಡ್ತೀವಿ. ಅವರೇ ಚಾಕಿ ಮಾಡಿಕೊಡೋದ್ರಿಂದ ಈ ಸಣ್ಣ ಎಲೆ ಚಾಕಿ ಎಲ್ಲ ಅವರೇ ಮುಗಿಸ್ಕೊಟ್ಟಿರ್ತಾರೆ. ನಮ್ಮ ಮನೆಗೆ ಬರ್ಬೇಕಾರೋದು 2ನೇ ಜರದಿಂದ ಎದ್ದು ಬರ್ತದೆ. ಒಂದು ಹುಳು 4 ಜರಕ್ಕೆ ಹೋಗ್ತದೆ. 2ನೇ ಜರ ಅವರೇ ಹೇಳಿಸ್ಕೊಡ್ತಾರೆ. ನಮ್ಮನೆಗೆ ಬಂದ್ಮೇಲೆ 3ನೇ ಜರ 4ನೇ ಜರಕ್ಕೆ ಹೋಗ್ತದೆ. ಮತ್ತೆ 7 ದಿವಸಕ್ಕೆ ಅದು ನಮ್ಮಲ್ಲಿ ಗೂಡು ಕಟ್ಟಕ್ಕೆ ಪ್ರಯತ್ನ ಪಡ್ತದೆ. ಅದರಿಂದ ನಾವು ಯಾವ ಎಲೆನೂ ಬದಲಾವಣೆ ಮಾಡಂಗಿಲ್ಲ. ನಮ್ಮ ತೋಟಕ್ಕೆ ಬಂದ್ಮೇಲೆ ಸಮೃದ್ಧವಾದ ಸ್ಟೊಪ್ಪನ್ನು ಬೆಳ್ಕೊಂಡು ಕೆಳಗೆ ಹಣ್ಣೆಲೆ ಬೀಳಬಾರ್ದು. ಇದಕ್ಕೆ ಬೂದಿ ರೋಗ ಅಂತ ಬರ್ತದೆ. ಬೂದಿ ರೋಗ ಅಂತ ಬರ್ತದೆ. ಇದು ಬೂದಿ ರೋಗ ಬರಬಾರ್ದು. ಚಿಕ್ಕಿ ರೋಗ ಅಂತ ಬರ್ತದೆ. ಚಿಕ್ಕಿ ರೋಗ ಬರಬಾರ್ದು. ಅದನ್ನ ಬರ್ದಂಗೆ ಕಾಪಾಡ್ಕೊಂಡು ನಾವು ಗೆಡ್ಡಿಗೆ ಕಟ್ ಮಾಡಿ ನೇರವಾಗಿ ಸೊಪ್ಪ ಉಚ್ಚಬಹುದು. ಸರ್ ರೋಗ ಬಂದ್ರೆ ಎಲೆಗೆ ಎಫೆಕ್ಟ್ ಅಥವಾ ಹುಳಕ್ಕೆ ಎಫೆಕ್ಟ್ ಆಗುತ್ತಾ? ಈ ಎಲೆಗೆ ರೋಗ ಹೊಳ್ತು ಅಂದ್ರೆ ಹುಳಕ್ಕೂ ಎಫೆಕ್ಟ್ ಆಯ್ತದೆ. ತಿನ್ನ ಆಹಾರ ಸಮೃದ್ಧಿ ನಾವು ಅದರಲ್ಲಿ ಒಳ್ಳೆ ಅಂಶ ಇಲ್ಲ ಅಂದ್ರೆ ಈಗ ನಾವು ಆಹಾರ ನಾವು ಏನು ಮುದ್ದೆ ಸಾರು ಏನು ಉಣ್ತೀವೋ ನಮ್ಗೆ ಅದರಲ್ಲಿ ಬೆನಿಫಿಟ್ ಚೆನ್ನಾಗಿದೆ, ಊಟ ಚೆನ್ನಾಗಿದೆ ಅಂದ್ರೆ ನಾವು ಗಂಗಳದಲ್ಲಿ ಬಾಯಿ ತುಂಬ ಊಟ ಮಾಡೋದು. ಅದು ಹುಳಕ್ಕೂ ಅಷ್ಟೇ. ಇದರಲ್ಲಿ ಒಳ್ಳೆ ರಸಭರಿತವಾದ ಸೊಪ್ಪಿದೆ, ಚೆನ್ನಾಗಿದೆ ಸೊಪ್ಪು, ಆರೋಗ್ಯಭರಿತವಾಗಿದೆ ಅಂದ್ರೆ ಹುಳ ಆನಂದವಾಗಿ ತಿಂತದೆ. ಅದರ ಆರೋಗ್ಯ ಸ್ಥಿತಿ ಜಾಸ್ತಿ ಆಯ್ತದೆ, ಗುಣಮಟ್ಟನೂ ಜಾಸ್ತಿ ಆಯ್ತದೆ, ಗೂಡಿಗೆ ಬೆಲೆನೂ ಜಾಸ್ತಿ ಬರ್ತದೆ. ಅದರಿಂದ ನಾವು ಸೊಪ್ಪನ್ನ ಗುಣಮಟ್ಟದಲ್ಲಿ ನೋಡ್ಕೋಬೇಕು.
ಈಗ ನೋಡಿ ಈ ಸೊಪ್ಪು ಭಾರಿ ಗುಣಮಟ್ಟ ಕಾಣ್ತಾ ಇದೆ. ಹ್ಮ್. ಇದು ಇನ್ನೂ 15 ಹೋದ್ರೆ ಇನ್ನೂ ಗುಣಮಟ್ಟ ಜಾಸ್ತಿ ಆಯ್ತು ಇದಕ್ಕೆ. ಈ ಎಲೆ ಥಿಕ್ನೆಸ್ ಬರ್ಬೇಕು, ಮಂದ ಹ್ಮ್. ತೆಳು ಬರಬಾರ್ದು, ಹ್ಮ್. ಥಿಕ್ನೆಸ್ ಇರ್ಬೇಕು, ಸೊಪ್ಪು ಆರೋಗ್ಯಭರಿತವಾಗಿರ್ಬೇಕು. ಹ್ಮ್. ಅದನ್ನ ತಿಂದ್ರೆ ಹುಳ ಸ್ವಂತ ಇದಾಗಿರ್ತದೆ. ಹ್ಮ್ 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 ಅದರಿಂದ ಯಾವುದೇ ಔಷಧಿನಕ್ಕೆ ಕೆಮಿಕಲ್ನ ಉಪಯೋಗಿಸಂಗಿಲ್ಲ ನಾವು. ಮೊದ್ಲೇನ್ ಮಾಡ್ತಾ ಇದ್ದು ಅಂದ್ರೆ ಈ ಸೊಪ್ಪು ಏನಾರು ಗುಂಗ್ರ ಹಾಕೊಂಡ್ರೆ ತೊಂದರೆ ಆದ್ರೆ ನೋವಾನ್ ಅಂತ ಒಂದು ಮೆಡಿಸಿನ್ ಬರ್ತಾ ಇತ್ತು. ಹ್ಮ್. ಆ ನೋವನ್ನ ಹೊಡೆದ್ರೆ ಆ ಕುಡಿ ಎಲ್ಲ ಓಪನ್ ಆಗಿ ಚೆನ್ನಾಗಿ ಬರ್ತಾ ಇತ್ತು. ಈಗ ಸರ್ಕಾರ ನೋವನ್ನ ಬ್ಯಾನ್ ಮಾಡಿದೆ. ಯಾಕೆ ಸರ್? ಯಾಕೆ ಅಂದ್ರೆ ಅದೇನೋ ಅದ್ರಲ್ಲಿ ಏನೋ ಕೆಮಿಕಲ್ ಅಂಶ ಇರ್ತದೆ ಬೇಡ ಅಂತ ಹೇಳಿ ಬ್ಯಾನ್ ಮಾಡಿ ಯಾನು ಬಿಡ್ತಾ ಇಲ್ಲ ಈಗ ಅದು ಔಷಧಿನ. ಹ್ಮ್. ನಾವೇ ರೋಗರ್ನ ಒಂದು ಸಣ್ಣ ತುದಿ ಇದ್ದಾಗ ಕಟ್ ಮಾಡಿ ಹೊಡಿತೀವಿ. ಅದು ಕೊನೆಗೆ ನಮ್ಗೆ ಎಫೆಕ್ಟ್ ಆಗ್ಬಾರ್ದು. ಒಂದೂವರೆ ತಿಂಗಳು, 1 ತಿಂಗಳು ಮ್ಯಾಲೆ ಬರ್ಬೇಕು ಸೊಪ್ಪು ಇಕ್ಕಳಕ್ಕೆ. ಇವತ್ತು ಹೊಡೆದ್ರೆ ಇನ್ನು 1.5 ತಿಂಗಳು ಈ ತೋಟದಾಗ ಕಟ್ ಮಾಡೋದು ಅಂದ್ರೆ ಹೊಡಿಬೋದು. ಆಗ ಅದು ಪ್ರಮಾಣ ಕಡಿಮೆ ಹಾಕೊಂಡು ಸಿಂಪಡಣೆ ಮಾಡ್ಕೋಬೇಕು, ಯಾವ್ದು ಕಿಮಿಕೀಟಗಳು ಈ ತೋಟಕ್ಕೆ ಬರ್ದಂಗೆ. ಸರ್ ಇವಾಗ 1 ಎಕರೆ ರೇಷ್ಮೆ ಇದು ಈ ಸೊಪ್ಪನ್ನು ಬೆಳ್ಕೊಂಡ್ರೆ ಎಷ್ಟು ಮೊಟ್ಟೆ ಬೆಳೆಸ್ಬೋದು ಸರ್? 100 ರಿಂದ 150 ಮಟ್ಟ ಮೇಯಿಸ್ಬೋದು. ಅದು ನಮಗೆ 3 ತಿಂಗಳಿಗೂ ಸರಿ ಬರ್ತಾನೆ ಇರ್ತದೆ. ಬರ್ತಾನೆ ಒಟ್ಟು 1 ವರ್ಷಕ್ಕೆ ಎಷ್ಟು ಬೆಳೆ ತೆಗಿಬೋದು ಸರ್? ಸರಿ, 1 ವರ್ಷಕ್ಕೆ 6 ಬೆಳೆ ತೆಗಿಬೋದು. 6 ಬೆಳೆ ತೆಗಿಬೋದು. ಇದು 1 ಎಕರೆ ಇದ್ರೆ 150 ಮೊಟ್ಟೆನ 1 ವರ್ಷಕ್ಕೆ 6 ಬೆಳೆ ತೆಗಿಬೋದು. ಸರ್ ನಿಮ್ಗೆ ಇನ್ನೊಂದು ಈಗ ರೇಷ್ಮೆ ಬೆಳೆಗೆ ತುಂಬಾ ಕಷ್ಟ ಆಗ್ತಾ ಇತ್ತು. ಇವಾಗ ನಾನು ತಿಳಿದ ಮಟ್ಟಿಗೆ ಹೇಳ್ಬೇಕು ಅಂತಂದ್ರೆ ನೀವು 2 ಜನ ಅಲ್ಲೇ ಒಂದು ಜಾಗದಲ್ಲಿ ಎಬ್ಬರಿಸಿ ಮಾಡೋದ್ರಿಂದ ಖಂಡಿತ ತುಂಬಾ ಈಜಿ ಅನ್ಸುತ್ತೆ. ಯಾಕೆ ಅಂತ ಅಂದ್ರೆ ಈಗ ನಾವೇ ಚಾಕಿ ಮಾಡ್ಕೊಂಡ್ರೆ ಚಾಕಿ ಮಾಡುವಾಗ ಸೊಪ್ಪು ಕಡಿಮೆ, ಕೆಲಸ ಕಡಿಮೆ, ಬಟ್ ಅದು ಕ್ರಮಬದ್ಧವಾಗಿ ಮಾಡ್ಬೇಕು. ನಾವೇನಾಯ್ತೀವಿ ಅಂದ್ರೆ ನಮ್ಮ ರೈತರು ಸಮಗ್ರ ಕೃಷಿನ ಅಳವಡಿಸ್ಕೊಳಕ್ ಹೋಯ್ತೀವಿ. ತೋಟ ನೋಡ್ತೀವಿ, ಅಡಿಕೆ ತೋಟ ನೋಡ್ತೀವಿ, ರಾಗಿ ಭತ್ತ ನೋಡ್ತೀವಿ, ಇನ್ನೊಂದು ನೋಡ್ತೀವಿ, ಮತ್ತೆ ದನಕರು ನೋಡ್ಬೇಕು. ಸಮಯ ಸಾಕಾಗಲ್ಲ, ಅದಕ್ಕೆ ಟೈಮ್ ಕೊಡೋಕ್ಕಾಗಲ್ಲ. ಆದ್ರಿಂದ ಚಾಕಿ ಮಾಡೋರು ಅದಕ್ಕೋಸ್ಕರ ಟೈಮ್ ಕೊಟ್ಟು ಅದನ್ನೇ ಚಾಕಿ ಮಾಡೋರು ಅವರು ಸಮಗ್ರವಾಗಿ ಚಾಕಿ ಮಾಡ್ತಾರೆ. ಆ ಚಾಕಿ ಮಾಡಿದ ಮರಿ ಆರೋಗ್ಯಭರಿತವಾಗಿ ಬಂದು ನಮ್ಮ ಮನೆಗೆ ಬಂದ್ರು ಹೊಸ ಜಾಗಕ್ಕೆ ಬರ್ತದೆ. ಆ ಜಾಗ ಬಿಟ್ಟು ನಮ್ಮ ಮನೆಗೆ ಬಂದ ಮೇಲೆ ಒಂದು ಆರೋಗ್ಯಭರಿತವಾದ ಹೊಸ ಜಾಗ ಹುಡ್ಕೊಂಡ್ಮೇಲೆ ಹೊಸ ಉಲ್ಲಾಸದಲ್ಲಿ ಬೆಳೀತದೆ. ಅದು ಒಂದು ಬೆನಿಫಿಟ್. ಆಮೇಲೆ ಇನ್ನೊಂದು ಸರ್ ಏನಂತ ಹೇಳ್ಬೇಕಂದ್ರೆ 1 ಎಕರೆ ಇದ್ರೆ ನಿಮ್ದು ದುಡ್ಡೇ ಇಲ್ಲ ಅಂದ್ರೂ ಕೂಡ ನೀವು ಅಟ್ಲೀಸ್ಟ್ ಒಂದು 20 ದಿವಸಕ್ಕೆ 25 ದಿವಸಕ್ಕೆ ಸಾಲ ಕೊಟ್ಟರು ಯಾರು ಕೊಡ್ತಾರೆ. ಖಂಡಿತ. ನಾನು ಈಗ ಕಳೆದ ಒಂದ್ಸರಿ ಹೇಳ್ತಾ ಇದ್ದೆ, ರೇಷ್ಮೆ ಹಾಕಿ ಕೆಟ್ಟವ್ರು ಯಾರೂ ಇಲ್ಲ. ನನ್ನ ಪ್ರಕಾರ ರೇಷ್ಮೆನ ಸಮೃದ್ಧಿಯಾದ ಬೆಳೆಯನ್ನು ಬೆಳಿಬೋದು. ಯಾಕೆ ಅಂದರೆ ಒಂದು ಕಲ್ಪತೂರಿಗೆ ಎಷ್ಟು ಬೆಲೆ ಇದೆ ಅಷ್ಟೇ ಬೆಲೆ ಈ ರೇಷ್ಮೆಗಿದೆ. ಈ ನಾಡಲ್ಲಿ ರೇಷ್ಮೆ ಬೆಳೆದು ಬದುಕನಾರದೇ ಇದ್ದವನು ಎಲ್ಲೂ ಬದುಕೋಕ್ಕಾಗಲ್ಲ. ನೀವು ಯಾವ ಇಂಜಿನಿಯರು ಡಾಕ್ಟರ್ ಆದರೂ ಆಗಲ್ಲ. ರೇಷ್ಮೆನ ಅಳವಡಿಸ್ಕೊಂಡ್ರೆ, ಆ ರೇಷ್ಮೆ ಅಳವಡಿಸ್ಕೊಳ್ಳೋ ವಿಧಾನದಲ್ಲಿ ಅಳವಡಿಸ್ಕೊಂಡ್ರೆ ಅವರು ಭಾರಿ ಸಂತೃಷ್ಟಿಯಾಗಿ ಸಮೃದ್ಧಿಯಾಗಿ ಮನೆ ಜನ ನೆಮ್ಮದಿಯಾಗಿರ್ಬೋದು ಅಂತ ನಾನು ಹೇಳ್ಬಲ್ಲೆ. ಸೊ ನಿಮ್ಮ ಪ್ರಕಾರ ರೇಷ್ಮೆ ಲಾಸ್ ಅನ್ನೋ ಮಾತೇ ಇಲ್ಲ ಅಂತೀರಾ? ಲಾಸು ನಮ್ಮ ಮಾತನೇ ಇಲ್ಲ ಸರ್. ಹೋದ್ರೆ 5,000 ಹೋಯ್ತು ಅಷ್ಟೇ ಚಾಕಿ ತಂದು ಉಳು. ಇನ್ನೇನು ನಮ್ಮ ಜಮೀನು ಇಲ್ಲ. ಮತ್ತೆ ಇನ್ನೊಂದು ತಿಂಗಳಿಗೆ ಕಡ್ಡಿ ಕಟ್ ಮಾಡಿ ಸ್ವಲ್ಪ ಬಂದೇ ಬರ್ತದೆ. ಮತ್ತೆ ಬೆಳೆದೇ ಬೆಳಿತೀವಿ. ಏನೋ ಅತಾಚುರ್ಯ ಮನುಷ್ಯಂಗೆ ಕಷ್ಟ ಬಂದೇ ಬರ್ತದೆ, ಹಂಗೆ ಗಿಡಕ್ಕೂ ಬರುತ್ತೆ. ಆದ್ರಿಂದ 1 ತಿಂಗಳಲ್ಲಿ ಯಾವುದೋ 1 ತಿಂಗಳು ಹೋಗ್ಬೋದು, ಹೋಗಲ್ಲ ಅಂತ ಹೇಳಲ್ಲ. ಹೆಚ್ಚು ಕಡಿಮೆ ಆಗ್ಬೋದು, ಆಗುತ್ತೆ. ಇಲ್ಲ ಹುಳಿಗೆ ಎಫೆಕ್ಟ್ ಆಯ್ತದೆ, ಶೀತಕ್ಕೆ ಎಫೆಕ್ಟ್ ಆಯ್ತದೆ, ಒಂದು ಬೇಜಾರಾಯ್ತದೆ, ಆಗ ಹೋಯ್ತದೆ. ಎಲ್ಲ 12 ಬೆಳೆನೂ ಹೋಗಲ್ಲ ವರ್ಷದಲ್ಲಿ. 1-2 ಬೆಳೆ ಹೋಗೇ ಬಿಡ್ತವೆ. 8 ಬೆಳೆ ಎಲ್ಲರೂ ಪಾಸ್ ಆಯ್ತಿರಲ್ಲ. ಇದಕ್ಕಿಂತ ಅಲ್ಲಿಗೆ ಎಷ್ಟು ಪರ್ಸೆಂಟ್, 85% ರನ್ನಿಂಗಲ್ಲಿ ಇದ್ದಂಗೆ ನೀವು. ಅದರಿಂದ ರೇಷ್ಮೆ ಯಾವತ್ತೂ ಕಳಪೆ ಅಲ್ಲ. ಇದು ನನಗೆ ಒಂದು ವರದಾನ ಅಂತ ನಾನು ಅನ್ಕೊಂಡಿದ್ದೀನಿ. ಬೇರೆ ಜನ ಯಾರು ಯಾವ ಥರ ತಿಳ್ಕೊಂಡ್ರೋ ನನಗೆ ಗೊತ್ತಿಲ್ಲ. ನನ್ನಲ್ಲಿ ಇದ್ದಿದ್ದೆ ನಾನು ಮಾತಾಡಿದ್ದೀನಿ. ಇದರಲ್ಲಿ ಎಷ್ಟು ಸರಿ ಇದ್ದರೆ ಅಕ್ಸೆಪ್ಟ್ ಮಾಡ್ಕೊಳ್ಳಿ, ತಪ್ಪಿದ್ರೆ ತೆಗೆದಾಕಿ ತಿರ್ಕೇಳಿ. ಇದಕ್ಕಿಂತ ಹೇಳೋಕ್ಕಾಗಲ್ಲ ಸರ್. ಈಗ ಇದು ಚಿಕ್ಕ ಗಿಡದಿಂದ ನೀವು ನಾಟಿ ಕಡ್ಡಿನೇ ಕಟ್ ಮಾಡಿ ನಾಟಿ ಮಾಡಿದ್ರೆ ಕಡ್ಡಿ ಬರುತ್ತೆ. ಅದು ಎಷ್ಟು ದಿನ ಬೇಕು ಸರ್? ಸೊಪ್ಪು ಒಂದು ಎಕರೆ ಮೇವು ಮೇಯಿಸಬೇಕು ಅಂತಂದ್ರೆ ಇವತ್ತು ನಾಟಿ ಮಾಡಿದ್ರೆ ಇನ್ನು 6 ತಿಂಗಳಿಗೆ ನಾವು ಹುಳ ಮೇಯಿಸ್ಬೋದು. ಹೌದು. ಆಮೇಲೆ ಸರ್ ನೀರ್ನ ಕಮ್ಮಿ ತಗೊಳುತ್ತೆ ಅಂತ ಹೇಳ್ತಾರೆ, ಅದಕ್ಕೆ ಬಗ್ಗೆ ಈಗ ಡ್ರಿಪ್ ಅಲ್ಲಿ ಕಮ್ಮಿ ಇರ್ತದೆ, ಅದ್ರಲ್ಲಿ ಎಡಮಾತಿಲ್ಲ. ಡ್ರಿಪ್ ಅಲ್ಲಿ ವಾರಕ್ಕೊಂದ್ಸತಿ ಬಿಟ್ಕೊಂಡ್ರು ಸಾಕು. ಹೌದು, ಡ್ರಿಪ್ ಅಲ್ಲಿ ಬಿಟ್ಟಿದೆ ಆದ್ರೆ ಕಾಯಿಲೆಗಳು ಕೂಡ ಹೊಡೆಯಲ್ಲ. ಈ ಗಿಡದಿಂದ ಆಮೇಲೆ ಕಿದ್ದಾರ ಒಂಥರ ಮ್ಯಾಗ್ದಾರ ಒಂಥರ ಆಗಲ್ಲ ಅಂತ ನೋಡಿ. ನಮ್ಮ ತೋಟ ಎಲ್ಲ ಒಂದೇ ಸಮ ಕಾಣ್ತಾ ಇದೆ. ಹೌದು, ಹನಿ ಮಾಡ್ಲಾಗಿ ಎಲ್ಲವೇ ಡ್ಯಾಮೇಜ್ ಕಾಣಿಸ್ತಾ ಇಲ್ಲ. ನೀವು ನೋಡ್ತಾ ಇದ್ರಲ್ವಾ, ಎಲ್ಲಾ ಮೂಲಲ್ಲೂ ಒಂದೇ ಸಮ ಇದೆ. ನೀರ್ ಬಿಡೋದಾಗಿದ್ರೆ ಕಿದ್ದಾರ ಚೆನ್ನಾಗಿ ನಾವು ಎಲ್ಲೋ ಅಂತ ಅರಿಬೇಕು, ಗುದ್ಲಿ ಎಳಿಬೇಕು, ಎಳೆಯಕ್ಕಾಗಲ್ಲ, ಸೊಂಟ ಬಿದ್ದೋಯ್ತದೆ, ಶ್ರಮ ಆಗ್ತಾ ಇರ್ತೀವಿ, ನೀರು ಕರೆಂಟ್ ಹೋಯ್ತದೆ ಅಂತ ಎಳಿತಾ ಇರ್ತೀವಿ. ಅಲ್ಲಿ ನೀರು ಆಯ್ತದೆ, ಇಲ್ಲಿ ಆಯಕ್ಕಲ್ಲ. ಅಲ್ಲಿ ನೀರು ತೇವಾಂಶನ ಜಾಸ್ತಿ ತಗೋತದೆ, ಇಲ್ಲಿ ಕಮ್ಮಿ ತಗೋತದೆ, ವೇರಿಯೇಷನ್ ಆಯ್ತದೆ. ಈಗ ನೀರಾವರಿ ಇದರಿಂದ ಸಮಗ್ರವಾಗಿ ನೀರು ಎಲ್ಲಾ ಕಡೆನೂ ಪಾಸ್ ಆಗಿದೆ. ಸರ್ ನೀರ್ನ ಬೇರೆ ಬೆಳೆಗೆ ಹೋಲಿಸಿದ್ರೆ ಕಬ್ಬಿಗಿಂತ ಹೋಲಿಸಿದ್ರೆ ಕಮ್ಮಿನೇ ಅನ್ಸುತ್ತೆ. ಕಬ್ಬಿಗಿಂತ ಹೋಲಿಸಿದ್ರೆ ಕಮ್ಮಿನೇ. ನನ್ನ ಪ್ರಕಾರ ಕಬ್ಬಿಗಿಂತ ಕಮ್ಮಿ ತಗೋತದೆ. ಯಾಕೆಂದ್ರೆ ಇದು ಬೇರು ಆಳವಾಗಿ ಹೋಗಿರೋದ್ರಿಂದ ನಾವು ಇವತ್ತು ನೀರು ಬಿಟ್ರೆ 15 ದಿವಸ ಇದು ಕಾಪಾಡ್ಕೊತದೆ. ಆಮೇಲೆ ಈ ಬಡ್ಡೆ ಈ ವರ್ಷ ನೀವು ರೇಷ್ಮೆ ಮೇಸಕ್ಕೆ ಆಗಲಿಲ್ಲ ಅಂದ್ರೆ ಇದು ಬಿಟ್ಬಿಡಿ, ಮುಂದಿನ ವರ್ಷ ಡ್ರೆಸ್ ಮಾಡ್ಕೊಂಡು ಮಳೆಗಾಲಕ್ಕೆ ಶುರು ಮಾಡಿದ್ರೆ ಮತ್ತೆ ಚಿಗುರಿ ಯಥಾಸ್ಥಿತಿ ಸೊಪ್ಪು ಕೊಡ್ತದೆ, ಸಾಯಲ್ಲ. ಅದು ಸಾಯಲ್ಲ. ಸರ್ ಇದು ಒಂದ್ಸಲ ಬಡ್ಡೆ ನೆಟ್ರೆ ಎಷ್ಟು ವರ್ಷ ಬರುತ್ತೆ? ಇದು ಎಷ್ಟು ವರ್ಷನಾರ ಮಾಡ್ಬೋದು ನನ್ನ ಪ್ರಕಾರ. ಒಂದು ಅಂದಾಜು ಅದಕ್ಕೆ ನನಗೆ ಕೊನೆಯೇನೋ ಗೊತ್ತಿಲ್ಲ. ನನಗೆ ಒಂದು 50 ವರ್ಷ ಬೆಳಿಬೋದು, ಲೈಫ್ ಇರ್ಬೋದು. ಇದು ಮರ ಆಗಿ ಬೆಳೆಯೋದು ನೋಡಿದೀನಿ ನಾನು, ಮರಗಡ್ಡಿ ಮಾಡ್ಕೊಂಡು ಬೆಳೆಯೋರು ನೋಡಿದೀನಿ. ಬಟ್ ಇದು ಇನ್ನು 1 ವರ್ಷದ ಗಿಡ ಅಷ್ಟೇ. ಸೈಜ್ ನೋಡಿ,
ಏನ್ ಸೈಜ್ ಬಂದದೆ. ಹೌದು. ಇದ್ರೆ ಒಂದ್ ಕಡ್ಡಿ ಬಿಡ್ಬೇಕಾಯ್ತು, ಒಂದ್ 2-2.5 ಅಡಿ ಬಿಟ್ರೆ ಸಾಕಲ್ಲ ಸರ್? ಸಾಕು ಕೆಲಸ ಮಾಡಕ್ಕೆಲ್ಲ ಅನುಕೂಲ. ಒಂದೊಂದ್ ಬಡ್ಡೆ ಇರೋದು ಸೂಕ್ತ, ಒಂದೊಂದ್ 2 ಬಡ್ಡಿ ಬಂದ್ಬಿಟ್ಟವೆ. ನಮ್ ಸೊಂಟು ಕರೆಕ್ಟಾಗಿ ಕುಯ್ಯಕ್ಕೆ ಈಗ ನಮ್ಗೆ ಬಗ್ಗಿ ಕೆಲಸ ಮಾಡಬಾರ್ದು, ನಾವು ನಿಂತ್ಕೊಂಡು ಡ್ರೆಸ್ ಮಾಡಂಗಿರ್ಬೇಕು, ಹೌದು ಡ್ರೆಸ್ ಕ್ಲೀನ್ ಮಾಡಂಗಿರ್ಬೇಕು, ಸೊಂಟ ಬಗ್ಗಿ ಮಾಡಬಾರ್ದು. ಕಟ್ಕೊಳಕ್ಕೂ ಅಷ್ಟೇ ಈ ತರ ಹಿಡ್ಕೊಂಡು ಪಟ ಕಟ್ಕೊಬಿಡ್ತೀವಿ ಕತ್ರಲ್ಲಿ. ಮತ್ತೆ ಕೆಲಸ ಮಾಡಕ್ಕೂ ಈಜಿ, ಬಗ್ಗಿ ಪಗ್ಗಿ ಮಾಡ್ಬೇಕು ಅನ್ನಂಗಿಲ್ಲ. ಡ್ರೆಸ್ ಮಾಡುವಾಗ ಕ್ಲೀನ್ ಮಾಡ್ಕೊಳ್ಳೋಗೆಲ್ಲ ಇನ್ ಮಾಡ್ಕೊಬಿಡ್ತೀವಿ. ಹಂಗಾಗಿ ಯಾವುದೇ ಒಂದು ತೊಂದರೆ ಇಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಇವಾಗೆಲ್ಲ ಏನಪ್ಪ ಅಂದರೆ ಇವತ್ತಿನ ಈ ಕಲಿಯುಗದಲ್ಲಿ ನಮ್ಮದೇ ಆದ ರೀತಿ ನೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಕಮ್ಮಿ ಮಾಡಿಕೊಂಡು ಆದಾಯ ಗುಣಮಟ್ಟನ ಜಾಸ್ತಿ ಮಾಡ್ಕೊಂಡು ಈ ಥರ ಕೃಷಿನ ಅಳವಡಿಸ್ಕೋಬೇಕು ಅಂತ ನಾನು ಜನರಿಗೆ ಹೇಳ್ತೀನಿ. ಹೌದು, ಮನೆಯವರೆಲ್ಲ ಕೆಲಸ ಮಾಡ್ಕೊಂಡಿರ್ಬೇಕು ಹೊರತು ನಾವು ಲೇಬರ್ ಕೊಟ್ಟು ಮಾಡ್ತೀವಿ ಅನ್ನೋದು ಭಾರಿ ಕಷ್ಟ. ಇವತ್ತಿನ ಸಮಾಜದಲ್ಲಿ ನಾವು ಲೇಬರ್ನೇ ನೆಮ್ಕೊಂಡ್ರೆ ₹1 ದುಡ್ಡು ಉಳ್ಸಕ್ಕಾಗಲ್ಲ. ಇವತ್ತು ಬೆಳಿಗ್ಗೆ ಬರ್ತಾರೆ ಇದೊಂದು ಸಾಲ ಇಲ್ಲಿಂದ ಅಲ್ಲಿ ರೊಕ್ಕ ಕೇಳೋದ್ರೆ ಕೇಳಲ್ಲ, ಡ್ರೆಸ್ ಮಾಡೋದ್ರು ಮಾಡಲ್ಲ. ಅಯ್ಯೋ ಸಾಕಾಗೋಯ್ತು ಅಂತ ಅವ್ರಿಗೆ ಒಬ್ಳು ಬರ್ತದೆ ಒಬ್ಳು ಬರಲ್ಲ, ಎಳೆದಾಡ್ತಾರೆ. ನಮ್ಮ ಮನೆ ಜನವೇ ಸೇರ್ಕೊಂಡು ನಾವೇ ಬಂದು ಮಾಡಿಕೊಳ್ಳೋದು ಒಳ್ಳೇದು. ನಾವು ಖಂಡಿತವಾಗ್ಲೂ ಇದುವರೆಗೂ ಇವಾಗ ಹಂಗೆ ನಡ್ಕೊಂಡು ಹೋಗ್ತಾ ಇದೀವಿ. ದಪ್ಪದ ಕೆಲಸ ಬಿದ್ದಾಗ ಗೊಬ್ಬರ ಗಿಬ್ಬರ ಎರ್ಚಬೇಕು ಅಂದಾಗ ಒಂದು 5 ಆಳು ಒಟ್ಟಿ ಮಾಡ್ಕೊತೀವಿ. ಒಂದು ಅಂದಾಜು ಬೆಳೀತಾ ಇರ್ತೀವಿ ನಾವು, ರೇಷ್ಮೆ ಬೆಳಿತಾ ಇದೀವಿ. ರೇಷ್ಮೆ ಬೆಳಿಬೇಕಾದ್ರೆ ಒಂದು ಮನುಷ್ಯ ಒಂದು ದಿನದಲ್ಲಿ ಎಷ್ಟು ಅವರ್ ಕೆಲಸ ಮಾಡಿದ್ರೆ ಸಾಕು ಅಂತೀರಿ ಸರ್? ರೇಷ್ಮೆ ಬೆಳೆಗೆ ಒಂದು 5 ಅವರ್ ಕೆಲಸ ಮಾಡಿದ್ರೆ ಸರ್ ಡೈಲಿ 5 ಅವರ್ ಬೇಕಾ ಸರ್? ಅಲ್ಲಲ್ಲ, ಸಂಪೂರ್ಣವಾಗಿ ಇದಕ್ಕೆ ಅಂದ್ರೆ ಬೇಕಾಗಿಲ್ಲ. ಇದಕ್ಕೆ ಅಂತ ಬೇಕಾದ್ರೆ ಅದೇ 4 ಗಂಟೆ ಆದ್ರೆ ಸಾಕು. ಬೆಳಿಗ್ಗೆ 1 ಗಂಟೆ, ಸಾಯಂಕಾಲ 1 ಗಂಟೆ ಸೊಪ್ಪು ಕಡಿಯೋದು. ಸೊಪ್ಪು ಹಚ್ಚಕ್ಕೆ ಒಂದು ಅರ್ಧ ಗಂಟೆ, 1 ವಾರ ಅಲ್ಲಿಗೆ ಲೆಕ್ಕ ಹಾಕಿ. ಹುಳ ಬಂದಾಗ ಅದಕ್ಕೆ ಯಾಕೆ ಟೈಮ್ ಕೊಡೋದು? ಅದು 7 ದಿವಸದಲ್ಲಿ ಮಾತ್ರ ಜಾಸ್ತಿ ಇದಾದ ಕೆಲಸ. ಕೊನೆ ಅಂತ 4ನೇ ಜರಿಂದ ಎದ್ದ ಮೇಲೆ 7 ದಿವಸ ಗೂಡು ಕಟ್ತದಲ್ಲ, ಆ ಟೈಮಲ್ಲಿ 7 ದಿವಸ ಇದಕ್ಕೆ ಆಗಿ ಸಮಯನ ಮೀಸಲಿಡ್ಬೇಕು. ಒಂದು 15 ದಿನ ಆ ಟೈಮ್ 4 ಅವರ್ ಕೆಲಸ ಮಾಡಿದ್ರೆ ಸಾಕು. ಫಸ್ಟ್ ಎಲ್ಲ ಒಂದು 3 ಅವರ್ 2 ಅವರ್ ಮಾಡಿದ್ರೆ ಸಾಕು. ಇಷ್ಟು ಮಾಡ್ಕೊಂಡು ಹೋಗ್ಬೋದು ಅಂತ ನನ್ನ ಅನಿಸಿಕೆ. ನಾನು ಮಾಡ್ತಾ ಇರೋದು ನನ್ನ ಅನಿಸಿಕೆ ಹೇಳಿದ್ದೀನಿ. ಅವ್ರವ್ರು ಮಾಡೋದು ಅವ್ರವ್ರ ಅನಿಸಿಕೆ ಅವ್ರಿಗೆ ಸೇರಿದ್ದು. ನನ್ನ ಭಾವನೆ, ನನ್ನ ಮಾತು, ನನ್ನ ವಾಕ್ಚಾತುರ್ಯ ನನಗೆ ಸೇರಿದ್ದು. ಒಬ್ರು ಹೇಳ್ತಾರೆ ಹಿಂಗ್ ಫಾಸ್ಟ್ ಆಗಿ ಕಟ್ ಮಾಡ್ಕೊಂಡು ಹೋಗ್ತಾರೆ, ಇನ್ನೊಬ್ರು ಏನ್ ಮಾಡ್ತಾರೆ ಹಿಂಗ್ ಹಿಡ್ಕೊಂಡು ಮೆಲ್ಲಗೆ ಕಟ್ ಮಾಡ್ತಾರೆ. ಅದು 3 ಅವರ್ ಆಗುತ್ತೆ, ನೀವು 1 ಅವರ್ ಮಾಡ್ಬೋದು. ಈಗ ನನ್ನ ಮಗನೇ ಕೆಲಸ ಮಾಡ್ತಾನೆ, ನನಗಿಂತ ತುಂಬಾ ಚೆನ್ನಾಗಿ ಫಾಸ್ಟ್ ಕೆಲಸ ಮಾಡ್ತಾನೆ ರೇಷ್ಮೆ ಕೆಲಸ. ನಾನು ಮಾಡ್ತೇನೆ. ನನಗೆ ಶುಗರ್ ಆಗಿರೋದ್ರಿಂದ ಒಂಚೂರು ಜೈನ್ ಪೇನು ಇವೆಲ್ಲ ಇರೋದ್ರಿಂದ ಒಂಚೂರು ನಾನು ಈಗ ಸ್ವಲ್ಪ ಮಮತೆ ಕಡಿಮೆ ಮಾಡಿದ್ದೀನಿ. ಮಗ ಒಬ್ಬ ಎದ್ದವನೀಗ ಜೊತೆಲೆ ಅವನೇ, ನನ್ನ ಸಹಪಾಠಿಯಾಗಿ ಎಲ್ಲ ಕೆಲಸನೂ ಮಾಡ್ಕೊತಾನೆ. ಇಡೀ ಕೆಲಸ ಎಲ್ಲ ಕಲ್ತ್ಕೊಂಡ ಜಮೀನಿಂದ ಪ್ರತಿಯೊಂದು. ನನ್ನ ಮಗ ನನ್ನ ಒಟ್ಟಿಗೆ ಇದ್ಕೊಂಡು ಕೆಲಸ ಕಲ್ತಾನೆ, ಕೆಲಸ ಮಾಡ್ಕೊಂಡು ಹೋಯ್ತಾನೆ. ಸರ್ ಕಲ್ನೆಲ್ಲ ಆದ್ರೂ ನಿಮ್ದು ಮೆದು ನೆಲ ಇದೆ, ಕಲ್ನೆಲ್ಲ ಆದ್ರೂ ಪರವಾಗಿಲ್ಲ, ಕಲ್ನೆಲ್ಲ ಆದ್ರೂ ಪರವಾಗಿಲ್ಲ, ರೇಷ್ಮೆಗೆ ಚಿಕ್ಕನೆಲ್ಲ ಆದ್ರೂ ಪರವಾಗಿಲ್ಲ, ಯಾವ ನೆಲದಲ್ಲಿ ಬೇಕಾದ್ರೂ ಬೆಳಿಬೋದು. ಇದು ನನ್ನ ನೆಲ ಚೆನ್ನಾಗಿದೆ. ನೆರಳು ಕಮ್ಮಿ ಇರ್ಬೇಕು, ತೋಟದಲ್ಲಿ ಮರದ ನೆರಳು ಇರಬಾರ್ದು, ಹಿಂಗ ಬೈಲಿರ್ಬೇಕು. ಬಯಲು ವಾತಾವರಣಕ್ಕೆ ರೇಷ್ಮೆ ನಂಬರ್ 1. ಯಾವುದೇ ಗಿಡ ಮರ ಇರಬಾರ್ದು. ಈಗ ನಾವು ಹಾಕಿರ್ತಕ್ಕಂಥದ್ದು ಎಲ್ಲ ಬಯಲು ಪ್ರದೇಶ. ನಾವು ಇನ್ನೂ 5 ವರ್ಷ ರೇಷ್ಮೆನ ರೇಷ್ಮೆಗೆ ಬಯಲೇ ಉತ್ತಮ. ನೆರಳು ಇರಬಾರ್ದು. ನೆರಳಿದ್ರೆ ಕ್ವಾಂಟಿಟಿ ಕ್ವಾಲಿಟಿ ಎರಡೂ ಹೊಂಟೋಯ್ತು ರೇಷ್ಮೆಲಿ. ಬಿಸಿಲು ನೆರಳು ಎಲ್ಲದಕ್ಕೂ ತಾನಾದ ಇದನ್ನ ಅದು ಗಳಿಸುತ್ತದೆ ರೇಷ್ಮೆ. ಅದರಿಂದ ಅದಕ್ಕೆ ಆ ತತ್ವ ಇದೆ. ನೆರಳು ಗಡ್ತು ಅಂದ್ರೆ ಕ್ವಾಲಿಟಿ ಹೊಂಟೋಯ್ತದೆ. ಈ ಸೊಪ್ಪಲ್ಲಿ ಥಿಕ್ನೆಸ್ ಕಡಿಮೆ ಆಯ್ತದೆ, ಮತ್ತೆ ಇದ್ರದ್ದು ಕ್ವಾಲಿಟಿ ಕಡಿಮೆ ಆಯ್ತದೆ, ಗ್ರೋತ್ ಬರಲ್ಲ ಹುಳ. ಸಾರಿಗಿದು 19ನೇ ತಾರೀಕೆ ಮಾರ್ಕೆಟ್ ಆಯ್ತು ನಮ್ದು. 19ನೇ ತಾರೀಕೆ ಮಾರ್ಕೆಟ್ ಆಗಿ ಬಂದು ಅಲ್ಲಿ ಗಿಡ ಡ್ರೆಸ್ ಮಾಡಿ ಬಿಟ್ಟಿದ್ವಿ. ನೋಡಿ ಇದೆಲ್ಲ ಡ್ರೆಸ್ ಮಾಡಿದ್ವಿ. ಈಗ ನೋಡಿ ಇದೆಲ್ಲ ಕಣ್ಣಿಕ್ತಾವೆ. ಇದು ಕಣ್ಣಿಕ್ತಾವೆ. ಕಟ್ ಮಾಡ್ಬೇಕು ಗೆಡ್ಡೆನ. ಡ್ರೆಸ್ಸಿಂಗ್ ಮಾಡೋದು ಅಂದ್ರೆ ಇದು ಸಣ್ಣ ಚಿಲ್ಲೆಲ್ಲ ಕಿತ್ತು ಈ ತರ ಡ್ರೆಸ್ ಮಾಡಿದ್ರೆ ನೋಡಿ ಎಲ್ಲ ಡ್ರೆಸ್ ಮಾಡಿದ್ವಿ. ಇದ್ರಲ್ಲಿ ಈಗ ಈ ಪಕ್ಕ ತೋಟದಲ್ಲಿ ನೋಡಿದಂಗೆ ಸಮೃದ್ಧವಾದ ಒಂದು 10 ಕಣ್ಣು ಬರ್ತವೆ. ಮೇಕೆ 10 ಕಣ್ಣು ಬರ್ತಾವೆ. ಸಣ್ಣ ಕಣ್ಣು ಯಾವ್ದಾದ್ರು ವೇಸ್ಟ್ ಕಣ್ಣು ಬರ್ತದಲ್ಲ ಅದ ಸಿಗದಾಕ್ತಿವಿ ನಾವೇ. ನೀಟಾದ ಕಣ್ಣನ್ನ ಮ್ಯಾಕ್ ಬಿಟ್ಕೋತೀವಿ. ಇದು ಇನ್ನು 1.5 ತಿಂಗಳಿಗೆ ಸೊಪ್ಪು ಮೇಸಕ್ ಬರ್ತದೆ ನಮ್ಗೆ. 1.5 ತಿಂಗಳಿಗೆ ಬೇಕು. ಇದು 1.5 ತಿಂಗಳಿಗೆ ಹುಳ ಬುಕ್ಕಿಂಗ್ ಮಾಡ್ಬೇಕು ನಾವು. ಇದಕ್ಕೂ ಡ್ರಿಪ್ಪಿಂಗ್ ಡ್ರಿಪ್ಪಿಂಗ್ ತೆಗೆದು ಮಡಗಿದೀವಿ. ಮೊನ್ನೆ ರೋಟ್ ಹೊಡೆಯಕ್ಕೆ ಅಂತ ಈ ಡ್ರಿಪ್ ಬಿಡ್ತೀವಿ ಪಕ್ಕಕ್ಕೆ. ಇದು ಡ್ರಿಪ್ಪೆ. ಅದೊಂದು ಬ್ಯಾಚು ಇದೊಂದು ಬ್ಯಾಚು ಪ್ರತಿ ತಿಂಗಳು ಬ್ಯಾಚ್ ಮಾಡ್ಕೊಂಡಿರ್ತೀವಿ. 12 ತಿಂಗಳದು ನಮಗೆ ಬೆಳೆ ಇದ್ದೇ ಇರಬೇಕು. ಈ ಬ್ಯಾಚ್ ಮುಗಿತಂಗೆ ಆ ಬ್ಯಾಚ್ ಮುಗಿದಂಗೆ ಈ ಬ್ಯಾಚ್. ಈಗ ನೋಡಿರಲ್ಲ 27ಕ್ಕೆ ಹುಳ ಬರ್ತದೆ. ಅದು 27 ಹುಳ ಬಂದ್ರೆ ನೆಕ್ಸ್ಟ್ 27 ಅದು ಮಾರ್ಕೆಟಿಂಗ್ ಆಗ್ತದೆ. 27 ಮಾರ್ಕೆಟಿಂಗ್ ಆದ್ರೆ ಮುಂದಿನ ತಿಂಗಳು 5ನೇ ತಾರೀಕು ಇದು ಮರಿ ಅಲ್ಲೇ ಮನೆಯೊಳಗೆ ಇರ್ತದೆ. 3 ದಿನ ಗ್ಯಾಪ್, ಒಂದು ವಾರ ಗ್ಯಾಪ್ ಬೇಕು. 3 ದಿನ ಬಿಡ್ಬೋದು ಟೈಮಲ್ಲಿ. ಅರ್ಜೆಂಟ್ ಇದ್ರೆ ಸ್ವಲ್ಪ ಜ್ವರ ಬಂದ್ರೆ ಒಂದು ವಾರನೂ ಬಿಟ್ಟು ತಗೋಬಹುದು. ನಮ್ಮ ಇದು ಅದು. ಇನ್ನೊಂದು ಸರ್, ಮಳೆಗಾಲ ಮತ್ತೆ ಬೇಸಿಗೆ ಈ ತರ ಒಂದು ಏನಾರ ಒಂದು ಹವಾಮಾನದಲ್ಲಿ ಇದಾಗಿದ್ರೆ ಏನೋ ಪ್ರಾಬ್ಲಮ್ ಆಗಿ ನಮ್ಗೆ ಕಮ್ಮಿ ಸೊಪ್ಪು ಕಮ್ಮಿನೂ ಮಾಡ್ಕೋಬಹುದು. ಜಾಸ್ತಿ ಚೆನ್ನಾಗಿ ಮಳೆ ಆಗಿ ಚೆನ್ನಾಗಿ ಬರ್ತದೆ ಜಾಸ್ತಿ ಮಾಡ್ಕೋಬಹುದು. ಅದು ಏನಂತಂದ್ರೆ ಈಗ ಹವಾಮಾನದಲ್ಲಿ ಹೀಟು ವಾತಾವರಣ ಕ್ಲೈಮೇಟು ಬಿಸಿ ಆಗಿದ್ರೆ ಹುಳ ಬೇಗ ಗೂಡು ಕಟ್ತದೆ. ಕೊರೆ ಚಳಿ ಜಾಸ್ತಿ ಆಯ್ತು ಅಂದ್ರೆ ಹುಳ 2 ದಿವಸ ಟೈಮ್ ತಗೋತದೆ ಗೂಡು ಕಟ್ಟಕ್ಕೆ. ಅವಾಗ ಸೊಪ್ಪನ್ನ ಜಾಸ್ತಿ ತಿಂತದ. ಈಗ ನಾವು ಇನ್ನ ದೀಪಾವಳಿ ಗಂಟ ಹೆಚ್ಚು ಕಡಿಮೆ ದೀಪಾವಳಿ ಕಾರ್ತಿಕ್ ಮಾಸ ಗಂಟ ನಾವು ಈ ರೇಂಜಲ್ಲೇ ಮೇಯ್ಸ್ಕೊಂಡು ಹೋಗ್ತಾ ಇರ್ತೀವಿ. ಆ ಟೈಮ್ಗೆ ಸೊಪ್ಪನ್ನ ಜಾಸ್ತಿ ತಿಂತದ ಹುಳ. ಕೊರೆ ಶೀತ ನಾವು ಹೊರಗಡೆ ಬಂದು ಥಂಡಿ ಅಂತ ತಲೆಗೆ ಟೋಪಿ ಹಾಕೋದು, ಮೈ ಸ್ವೆಟರ್ ಹಾಕೊಳ್ಳೋದು, ಆ ಚಳಿ ಹೊಡಿತಾ ಅದೇ ಅಂತೀವಲ್ಲ, ಆಗ ಆ ಟೈಮ್ಗೆ ಇದು ಹುಳ 7 ಸೊಪ್ಪು ಹಣ್ಣಾಗ ಹುಳ 9 ಸೊಪ್ಪು ಹೋಗ್ಬಿಡ್ತದೆ, 10 ಸೊಪ್ಪು ಹೋಗ್ಬಿಡ್ತದೆ.
10 ದಿವಸ ಸಾಕ್ಬೇಕಾಗ ನಾವು. ಆಗ ಹುಳ ಕಡಿಮೆ ತಗೋಬೇಕು, ಸೊಪ್ಪು ಜಾಸ್ತಿ ಬೇಕು. ಅದು ನಾವು ಆ ಹವಾಮಾನದ ವೈಪರೀತ್ಯಕ್ಕೆ ತಕ್ಕಂತೆ ನಾವು ಹುಳನ ಮೇಯಿಸ್ತೀವಿ. ಸರ್ ಅದೇ ಆಗಲೇ ಹೇಳಿದ ತೋಟ ತೋರಿಸಿದ್ನಲ್ಲ, ಅದು ತೋಟದ ನಿರ್ವಹಣೆ ಮೊದಲು. ಅದಾದಮೇಲೆ ಆ ಸೊಪ್ಪೆಲ್ಲ ಬೆಳೆದ ಮೇಲೆ ನಾವು ಮೊಟ್ಟೆ ಚಾಕಿಗೆ ಬುಕ್ಕಿಂಗ್ ಮಾಡ್ಕೊತೀವಿ. ಇದೇ ಸರ್ ಚಾಕಿ ಬರ್ತದೆ ಅಂತ ಹೇಳಿದರೆ ನಾವು ಅಂತ ಒಂದು 8 ದಿವಸ ಮುಂಚಿತವಾಗಿ ಮನೆಯನ್ನು ಶುದ್ಧ ಮಾಡಿ, ಈಗ ನೋಡಿ ಸ್ಪೇರ್ ಇದರಲ್ಲೆಲ್ಲ ತೊಳೆದು ನೀಟಾಗೆಲ್ಲ ಸರ್ವಿಸ್ ಮೋಟ್ರಲ್ಲಿ ಎಲ್ಲ ನೀಟಾಗಿ ತೊಳೆದು ಬ್ಲೀಚಿಂಗು, ಫಾರ್ಮಿಲಾ, ಡೆಕಾಲು ಎಲ್ಲ ಹಾಕಿ, ವಸ್ತ್ರ ಎಲ್ಲ ಹಾಕಿ ತೊಳೆದು ಯಾವುದೇ ರೋಗಾಣುಗಳು ಈ ಮನೇಲಿ ಇರುತ್ತಂಗೆ ಫುಲ್ಲು ಸೊಡ್ಡಿಗೂ ಸಹ ಎಲ್ಲ ಈ ಸ್ಟ್ಯಾಂಡ್ಗೆಲ್ಲ ನೀರು ಹೊಡೆದು ಮನೆಯನ್ನು ಫುಲ್ ಕ್ಲೀನ್ ಮಾಡಿ, ಸ್ವಚ್ಛತೆ ಮಾಡಿ, ಯಾವುದೇ ಕ್ರಿಮಿ ಕೀಟ ಈ ಮನೇಲಿ ಇರಬಾರ್ದು. ಆ ಥರ ಶುದ್ಧವಾಗಿ ನೋಡ್ಕೊಂಡು ಎಲ್ಲ ರೆಡಿಯಾಗಿ ಬಾಗಿಲು ಹಾಕಿದ್ಮೇಲೆ ಇನ್ನು 4 ದಿವಸ ಹುಳ ಬರುತ್ತೆ. ನಾವು ಎಷ್ಟು ಚಾಕಿ ಹುಳಿ ಸೊಪ್ಪಿನ ಮೇಲೆ ಸೊಪ್ಪಿನ ನಮ್ಮನ್ನ ಅಳತೆ ಪ್ರಕಾರ ಹುಳನ್ನ ಬುಕ್ಕಿಂಗ್ ಮಾಡ್ಕೊತೀವಿ. ಆ ಪ್ರಕಾರ ಆಗಿ ಮೇಯಿಸ್ತೀವಿ. ನಾವು ಹುಳ ತಂದ ಮೇಲೆ 15 ದಿವಸ ಮೇಯಿಸಿದ್ರೆ ಸಾಕು ಸರ್. ಈಗ ಎಂತ ಸರ್, ಈಗ ಕ್ಲೀನ್ ಮಾಡಲೇಬೇಕಾ ಸರ್ ಕಂಪಲ್ಸರಿ? ಅದು ರೋಗಾಣುಗಳು ಇರ್ತದೆ. ಒಂದು ಸತಿ ಆ ಹುಳ ಮೇಯಿಸಿದ ಮೇಲೆ ಆ ಮನೇಲಿ ಯಾವುದೇ ರೋಗ ರುಜಿನ ಇಲ್ದಂಗೆ ಸ್ವಚ್ಛ ಮಾಡ್ಬೇಕು ನೀಟಾಗಿ. ನಾವೆಷ್ಟು ಮನೇಲಿ ಸ್ವಚ್ಛವಾಗಿತ್ತು ಅದಕ್ಕಿಂತ ಇನ್ನೂ 100% ಈ ಮನೆ ಸ್ವಚ್ಛವಾಗಿರ್ಬೇಕು. ಹುಳಕ್ಕೆ ಎಫೆಕ್ಟ್ ಬೀಳುತ್ತೆ ಅಂತ? ಎಫೆಕ್ಟ್ ಬೀಳ್ತದೆ, ರೋಗ ಬೀಳ್ತದೆ, ಅದ್ರದ್ದೇ ಆದ ಕಾಯಿಲೆಗಳು ಇರ್ತವೆ. ಆ ಕಾಯಿಲೆಗಳು ಅಟ್ಯಾಕ್ ಆಯ್ತವೆ. ಅದರಿಂದ ಮನೆಯನ್ನು ಸ್ವಚ್ಛ ಮಾಡಬೇಕು. ಈ ಮನೆ ಶುಭ್ರವಾದ ವಾತಾವರಣ ಇರಬೇಕು, ಗಾಳಿ ಬೆಳಕು ವಿಸ್ತೀರ್ಣವಾಗಿರ್ಬೇಕು. ಈ ಮನೆಗೆ ಬಂದ್ರೆ ಏನು ಅನಿಸ್ಬಾರ್ದು. ಎಲ್ಲೇ ಕಲ್ಮೇಶ ಇದ್ರು ಹೊರಗಡೆಯಿಂದ ರೇಷ್ಮೆ ನೋಡಿ ನಾವು ಬತ್ತು ಅಂದ್ರೆ ನಮ್ಮ ಮನಸ್ಸು ಸಹ ಅಷ್ಟೇ ಸದೃಢವಾಗಿರ್ಬೇಕು, ನಮ್ಮ ಮನಸ್ಸು ಶಾಂತಿ ರೀತಿಯಾಗಿರ್ಬೇಕು. ಈ ಮನೆಯಲ್ಲಿ ಬತ್ತು ಅಂದ್ರೆ ನಮ್ಮದೇ ಆದ ಒಂದು ಶಾಂತಿಯನ್ನು ಕಾಣಬೇಕು. ಆವಾಗ ಈ ಹುಳಿ ಮನೇಲಿ ಒಂದು ಶಾಂತಿ ವಾತಾವರಣ ಇರ್ತದೆ, ಒಂದು ನಮಗೆ ಬೆನಿಫಿಟ್ ಇರ್ತದೆ, ಮತ್ತೆ ಹುಳನೂ ಆರೋಗ್ಯಭರಿತವಾಗಿ ಚೆನ್ನಾಗಿರ್ತದೆ, ನಮಗೆ ಆದಾಯನೂ ಕಾಣಿಸುತ್ತೆ. ಈಗ ಎಷ್ಟು ಅಡಿ ಇದೆ, ಎಷ್ಟು ಅಳತೆ? ಸರ್ ಇದು ಬಂದು ಅಳತೆ ಬಂದು ಪೂರ್ವ ಪಶ್ಚಿಮ 50 ಅಡಿ ಇದೆ, ಉತ್ತರ ದಕ್ಷಿಣ 24 ಅಡಿ ಇದೆ ಒಳಾಯ. ಇದಕ್ಕೆ 2 ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀವಿ. 7 ಅಡಿ ಸ್ಟ್ಯಾಂಡ್ ಇದು. ಈ ಸ್ಟ್ಯಾಂಡ್ಗೆ ಪ್ರತಿ ಸ್ಟ್ಯಾಂಡು ಭರ್ತಿ ಆಯ್ತದೆ. 15 ದಿವಸ ಮೇಯಿಸಿದ್ರೆ ಎಷ್ಟು ಮೊಟ್ಟೆ ಬಿಡ್ತೀರಾ ಸರ್? ಸರ್ ಇದಕ್ಕೆ 200 ರಿಂದ 250 ಮೊಟ್ಟೆ ಮೇಯಿಸ್ಬೋದು ನಾವು. ಮೇಯಿಸೋದು ಬಂದು 150 ಮೊಟ್ಟೆ ಅಷ್ಟೇ. 100-125 ಮೊಟ್ಟೆ ಮೇಯಿಸ್ತೀವಿ. ನಮ್ಮ ಗಂಡೆ ಅಂತ ಲೇಬರ್ ಬರಲ್ಲ, ನಾವೇ ಮೇಯಿಸೋದು. ಇನ್ನೊಬ್ಬರನ್ನ ಆಳಿನ ಆಶ್ರಯ ಇಟ್ಕೊಂಡ್ರೆ ಕಷ್ಟ ಆಯ್ತು. ಅದೀಗ ಲೇಬರ್ ಎಲ್ಲ ತುಂಬಾ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಈ ಶುಂಠಿ ಕೆಲಸ ಬಂದ್ಬಿಟ್ಟು ಭಯಂಕರ ಕೂಲಿ ಮಾಡ್ಬಿಟ್ಟಿದ್ದಾರೆ, ಏನು ಉಳಿಸಲ್ಲ. ಹಂಗಾಗಿ ನಮ್ಮ ಮನೆಯವರೇ ಮಾಡ್ಕೊತೀವಿ. ತೀರಾ ಕೊನೆಗಾಲದಲ್ಲಿ ಗೂಡು ಕುಡ್ಸೋಕ್ಕೆ ಒಂಚೂರು ಕಸ ಬಳಿಯೋಕ್ಕೆ ಅಂತ ಒಂದು ಎಂಡಾಣ್ ಮಾಡ್ಕೊತೀವಿ. ಅವತ್ತಿಂದ ನಮ್ಮ ಮನೆಯರೆಲ್ಲ ಸೇರಿಸ್ಕೊಂಡು ಬಳಿದ್ಬಿಟ್ಟು ಫ್ರೀ ಮಾಡಿ ನೆನ್ನೆ ತೆಗೆದಿದ್ದೀವಿ. ಅದೆಲ್ಲ ನಾನು ನೆಂಟಿ ಇಬ್ಬರೇ ಇದನ್ನು ವಾಶ್ ಮಾಡಿದ್ದೀವಿ. ಈಗ ರೋಗಾಣು ಔಷಧಿ ಹೊಡೆದ್ಬಿಟ್ಟು ಎಲ್ಲ ನೀಟ್ ಮಾಡ್ಬಿಡ್ತೀವಿ. ಇದರಲ್ಲಿ ಆದಾಯ ಏನು ನಿರೀಕ್ಷೆ ಮಾಡ್ತೀವಿ? ಸರ್ ನಿರೀಕ್ಷೆ ಏನು ಅಂದರೆ ಇದರಲ್ಲಿ ರೋಗ ಒಂದು ಬರಲಿಲ್ಲ ಅಂದರೆ ನಮ್ಮ ಮಾಡಿದ ಕೂಲಿ ಒಬ್ಬ ಇಂಜಿನಿಯರ್ಗಿಂತ ಕಡಿಮೆ ಇದೆ, ಯಾವುದೇ ಕಾರಣಕ್ಕೂ ಕಡಿಮೆ ಇಲ್ಲ. ನನ್ನ ಪ್ರಕಾರ ನಾನು ರೇಷ್ಮೆಲಿ ಬದುಕಿದ್ದೀನಿ. ಈ ದೇಶದಲ್ಲಿ ರೇಷ್ಮೆಲಿ ಬದುಕಿರೋನು ಎಲ್ಲೂ ಬದುಕೋಕ್ಕಾಗಲ್ಲ, ಇಷ್ಟು ಮಾತ್ರ ಹೇಳ್ಬಲ್ಲೆ. ಯಾರಿಗೆ ಒಬ್ಬ ಸಾಲಗಾರ ಬಂದು ಮನೆ ಹತ್ರ ನಿಂತಾನೆ ಅಂದರೆ ಇವತ್ತು 15 ದಿನ ದುಡ್ಡು ಕೊಡ್ತೀನಿ ಹೋಗೋಣ, ಬೇಜಾರು ಮಾಡ್ಕೊಬೇಡ ಅಂತ ಮನೆ ಬಿಟ್ಟು ಆಚೆ ಕಳಿಸಿದ್ರೆ ಅವ್ರನ್ನ 15 ದಿವಸಕ್ಕೆ ದುಡ್ಡು ಕೊಡ್ಬೋದು ಅಂತ ಒಂದು ನಂಬಿಕೆ ಇದೆ. ಯಾಕೆಂದರೆ ಮಾರ್ಕೆಟಿಂಗಲ್ಲಿ ತೊಂದರೆ ಇಲ್ಲ. ಇವತ್ತು ಹೋಗಿ ಗೂಡು ಮಾರ್ಕೆಟು ಟೆಂಡರ್ ಆಯಿತು ಅಂದರೆ ಮಾರ್ಕೆಟ್ ಆದ 10 ನಿಮಿಷದೊಳಗೆ ನಮ್ಮ ಅಕೌಂಟಿಗೆ ದುಡ್ಡು ಬರ್ತದೆ. ಯಾರು ಒಬ್ಬ ಮಧ್ಯವರ್ತಿಗಳನ್ನ ಕೊಡಪ್ಪ ನೀನು ಅಂತ ಏನು ಭಿಕ್ಷೆ ಬಿಡಂಗಿಲ್ಲ. ಅವನ್ನ ಗೂಡು ತಗೊಂಡೆ ಮಾರ್ಕೆಟ್ಗೆ ಆಗೋದು. ಬೆಳೆಯೋದೇ ಒಂದು ಇರೋದು. ಸ್ವಚ್ಛತವಾಗಿ ಗೂಡನ್ನ ಆನಂದವಾಗಿ ಒಳ್ಳೆ ರೀತಿ ಬೆಳೆದ್ರೆ, ಫಸ್ಟ್ ಕ್ಲಾಸ್ ಮಾಡಿ ಬೆಳೆದ್ರೆ ಯಾವಕ್ಕೂ ಮೋಸ ಇಲ್ಲ. ರೇಷ್ಮೆಲಿ ಒಬ್ಬ ಕಲ್ಪತೋರಿಗಿಂತಲೂ ಒಂದು ಅಜ್ಜೆ ಮುಂದೆ ಇದೆ. ತೆಂಗಿನ ಮರ ಏನು ಕಲ್ಪತೋರು ಅಂತ ನಾವು ಕರಿತೀವೋ ಅದಕ್ಕಿಂತ ಒಂದು ಅಜ್ಜೆ ಮುಂದೆ ಇದೆ ರೇಷ್ಮೆ. ನನ್ನ ಪ್ರಕಾರ ಯಾರು ಏನೋ ಅನ್ಕೋತಾರೋ ಗೊತ್ತಿಲ್ಲ. ಕಲ್ಪತೋರೂ ಇವತ್ತು ಬೇಸಾಯ ಮಾಡಲ್ಲ, ಒಂದು 6 ತಿಂಗಳು ಸುಮ್ಮನೆ ಇದ್ದು ಅಂದ್ರೆ ಅದೇ ಬರ್ತದೆ, ಇಲ್ಲ ಅಂತ ಹೇಳಲ್ಲ ನಾನು. ಬಟ್ ಇವತ್ತಿನ ನೇಚರ್ಗೆ ಏನು ಬೆಳಿಗ್ಗೆ ಒಬ್ಬ ಆಫೀಸರು, ಒಬ್ಬ ಸೆಕೆಂಡ್ ಪಿಯೋನ್ ಕ್ಲರ್ಕ್ ಆಗಿರ್ಬೋದು, ಒಬ್ಬ P1 ಆಗಿರ್ಬೋದು, ಏನು ಬೆಳಿಗ್ಗೆ ನಾನು ಆಫೀಸ್ಗೆ ಹೋಗ್ಬೇಕು ಅಂತ ಸ್ನಾನ ಸಂಜೆವನ್ನೇ ಮಾಡ್ಕೊಂಡೋಗಿ 1 ನಿಮಿಷ ಆಚೆ ಇಲ್ದಂಗೆ ಆಫೀಸ್ ಒಳಗೆ ಕೂತ್ಕೊಂಡು ಕೆಲಸ ಮಾಡ್ತಾನೋ ಅಷ್ಟು ಶ್ರದ್ಧೆಯಿಂದ ಒಬ್ಬ ರೈತ ಮನೆ ಹತ್ರ ಮಾಡಿದ್ದೆ ಆದರೆ ಅವನು ಯಾವತ್ತೂ ಕೋಟಿ ಕೊಡೋದು ಬಡವ ಅನ್ನೋ ಪ್ರಶ್ನೆನೇ ಇಲ್ಲ. 10 ಜನನ ಸಾಕಬಲ್ಲ. ಇಷ್ಟು ಮಾತ್ರ ನಾನು ನೇರವಾಗಿ ಹೇಳ್ಬೋದು ಸರ್. ಹಾಗೆ ನಾನು ಹೇಳ್ಬೇಕು ಅಂದ್ರೆ ಇದೊಂದು ಪ್ಲೇಟ್ ಇಟ್ಟಿದ್ರೆ ಸರ್, ಏನು ಕೆಲಸ ಕೇಳ್ಬೋದಾ ಸರ್? ಈ ಪ್ಲೇಟ್ ಯಾಕೆ ಇಟ್ಟಿದ್ದೀನಿ ಅಂದರೆ ನಾವು ಎಷ್ಟೇ ಸ್ವಚ್ಛತೆಲ್ಲೇ ಇದ್ರೂ ಈ ಹುಳುಗೆ ಇರುವೆ ಬರ್ತದೆ, ಕೆಂಪಿರುವೆ. ಕೆಂಪಿರುವೆ ಬಂದರೆ ಆ ತಟ್ಟೆ ಇಲ್ಲದೆ ಹೋದ್ರೆ ನೇರವಾಗಿ ಅಟ್ಟೆ ಮೇಲೆ ಸಿಕ್ಬಿಟ್ಟು ಅಟ್ಯಾಕ್ ಮಾಡಿ ತಿಂದಾಕ್ಬಿಡ್ತದೆ. ಇದಕ್ಕೆ ನೀರು ತುಂಬಿಡ್ತದೆ, ಅದರೊಳಗೆ ನೀರು ತುಂಬಿ ಸುತ್ತ ರೌಂಡ್ ಒಳಗೆ ನೀರು ಇರ್ತದಲ್ಲ, ಅದು ದಾಟಿ ಮ್ಯಾಕ್ ಹತ್ತಕ್ಕಾಗಲ್ಲ. ಅದಕ್ಕೆ ಔಷಧಿ ಇರುತ್ತೆ ಸರ್ ನೀರೊಳಗೆ? ಏನು ಔಷಧಿ ಬೇಡ, ನೀರು ಬಿಟ್ಟರೆ ಸಾಕು. ನೀರಿನ ದಾಟಿ ಹೋಗಕ್ಕಾಗಲ್ಲ ಇರುವೆ. ಅದಕ್ಕೆ ಇರುವೆ ಯಾವುದು ಬರೋಂಗಿಲ್ಲ. ಅದಕ್ಕೆ ಯಾವುದೇ ಮೆಡಿಸಿನ್ ಮಾಡಂಗಿಲ್ಲ ಸರ್. ರೇಷ್ಮೆ ಮೆಡಿಸಿನ್ ಅಂತ ಏನಿರ್ತದೆ ಅದನ್ನೇ ಮಾಡ್ಬೇಕು ಹೊರತು ಹುಳಗಳು ಸಾಯುವಂತ ಔಷಧಿನ ಇದ್ರೊಳಗೆ ಬೆರ್ಸಂಗೆ ಇಲ್ಲ. ಯಾವುದೇ ಹುಳು ಸಾಯೋ ಔಷಧಿ ಬೆರೆಸಿದ್ರೆ ರೇಷ್ಮೆ ಹುಳಿಗೆ ಎಫೆಕ್ಟ್ ಆಗಿರ್ತದೆ. ಇದಕ್ಕೆ ಆದದ್ದಿದೆ, ಆ ಔಷಧಿನೇ ಹೊಡಿಬೇಕು ನಾವು. ಸರ್ ಲೈಟಿಂಗ್ಸ್ ಎಲ್ಲ ಹೆಂಗೆ ಕೊಡ್ಬೇಕಾ ಸರ್ ರೇಷ್ಮೆಗೆ? ಲೈಟಿಂಗ್ಸು ಸ್ವಲ್ಪ ಹಚ್ಚುವಾಗ ಮಾತ್ರ ಇದ್ರೆ ಸಾಕು. ಬೇಕಾದ್ರೆ ಹುಳ ಗೂಡು ಕಟ್ಟೋ ಟೈಮಲ್ಲಿ ಕೋಲ್ಡ್ ವಾತಾವರಣ ಐತೆ ಅಂದ್ರೆ ಹೀಟ್ ಕೊಡ್ಬೋದು, ಬೆಂಕಿ ಹೀಟು. ಇಲ್ಲ ದೊಡ್ಡ ಫೋಕಸ್ ಲೈಟ್ ಹಾಕ್ಬಿಟ್ಟು ಬಿಟ್ರೆ ಆ ಹೀಟ್ಗೆ ಸ್ವಲ್ಪ ಮನೆ ಕಾವಾಗಿರ್ತದೆ. ಬೇಸಿಗೆ ಕಾಲದಲ್ಲಿ ಏನು ಬೇಕಾಗಿಲ್ಲ. ಕೋಲ್ಡ್ ವಾತಾವರಣದಲ್ಲಿ ಒಂಚೂರು ಹೀಟ್ ಕೊಟ್ರೆ ತುಂಬಾ ಚೆನ್ನಾಗಿ ಬರ್ತದೆ ಅಂತ ನನ್ನ ಭಾವನೆ. ಒಂದು ಆದಾಯ ನಿರೀಕ್ಷೆ ಮಾಡ್ತೀವಿ ಸರ್. ಈಗ ನಾವು ಅನ್ಕೊಂಡಿದೀವಿ ನಮ್ದೇ ಆದ ಒಂದು ಇದಿದೆ. ನಾವು 125-150 ಮೊಟ್ಟೆ ತಂದ್ರೆ 1 ಕ್ವಿಂಟಾಲ್ನಿಂದ ಮ್ಯಾಲೆ ಗೂಡು ಬಳಿಬೇಕು ಅಂತ ಅಂದಿದೆ ನಿರೀಕ್ಷೆ. 1 5 kg ಹೆಚ್ಚು ಆಗ್ಬೋದು, ಕಮ್ಮಿ ಆಗ್ಬೋದು. ಈ ಕಳೆದ ಬೇಸಲ್ಲಿ 111 kg ಆಗಿದೆ, 120 ಮೊಟ್ಟೆ. ಹಿಂಗೆ 100 kg ಮೇಲೆ ಅವರೇಜ್ ಇದ್ರೆ ಇವತ್ತು ಮಾರ್ಕೆಟಲ್ಲಿ 450 ರೂಪಾಯಿಂದ 550 ಗಂಟೆ ಐತೆ.
ಮಿನಿಮಮ್ 500 ರೂಪಾಯಿ, ಒಂದು 10 ರೂಪಾಯಿ ಒಳಗಡೆಗೂ ಬರ್ಬೋದು, 10 ರೂಪಾಯಿ ಮ್ಯಾಗೂ ಹೋಗ್ಬೋದು. 50,000 ರೂಪಾಯಿ ನಿಮಗೆ ಮೋಸಲ್ಲ ಅಂತ ಅನ್ಕೊಂಡಿದ್ವಿ. ಖರ್ಚು ಸಣ್ಣ ಪುಟ್ಟ ಹುಳ ತರೋದೊಂದು 5,000 ರೂಪಾಯಿ ಖರ್ಚು, ಹುಳಿಗೆ 5,000 ರೂಪಾಯಿ ಹಾಕ್ಬೇಕು, ಚಾಕಿ ಹುಳಿಗೆ. ಸಣ್ಣ ಪುಟ್ಟ ಖರ್ಚು ಅಂದ್ರೆ ಒಂದು 2-3 ಸಾವಿರ, 10,000 ರೂಪಾಯಿ ಖರ್ಚು ಕಳೆದ್ರೆ 40,000 ರೂಪಾಯಿ ನಮ್ದಲ್ಲ ಅಂತ ಮನೇಲಿ ಇರ್ತದೆ. ದಿವಸದಲ್ಲಿ 1,000 ರೂಪಾಯಿ ಸಂಪಾದನೆ ಮಾಡ್ತಾ ಅಂತ ಒಂದು ಹೆಮ್ಮೆ ಐತೆ ನನಗೆ. ಮಾರ್ಕೆಟಿಂಗ್ ಹೆಂಗೆ ಸರ್ ಇದು? ಸರ್ ಇಲ್ಲಿಂದ ರಾಮನಗರ ಮಾರ್ಕೆಟ್, ರಾಮನಗರ. ಈಗ ಮೈಸೂರಲ್ಲೂ ಆಗಿದೆ ಅಂತ ಹೋಗಿಲ್ಲ ಒಂದ್ಸಲ ನಾವು. ಮಾರ್ಕೆಟ್ ಈಗ ರನ್ನಿಂಗ್ ಇರೋದು ರಾಮನಗರ ಜಾಸ್ತಿ. ನೀವು ರಾಮನಗರ ಹೋಗ್ತೀರಾ? ರಾಮನಗರಕ್ಕೆ ಹೋಗ್ತೀವಿ ಸ್ವಂತ. ದಿನ ರೇಟ್ ಏನಾದ್ರು ಚೇಂಜ್ ಆಗುತ್ತೆ? ಡೈಲಿ ಮಾರ್ಕೆಟಿಂಗ್ ಆಯ್ತದೆ. ಇವತ್ತು ರೈಟ್ ಆಗಿ ನಾಳೆ ಆಗಲ್ಲ, ನಾಳೆ ಆಗಿ ನಾಡ್ದಾಗಲ್ಲ, ವೇರಿಯೇಷನ್ ಇದ್ದೇ ಇರ್ತದೆ ಹಿಂದೆ ಮುಂದೆ. ಲಾಸ್ ಅಂತೂ ಆಗಲ್ಲ ಸರ್. ಈ ರೇಷ್ಮೆ ಬೆಳೆಯಲ್ಲಿ ಲಾಸ್ ಅನ್ನೋದು ಇಲ್ವೇ ಇಲ್ಲ ಬಿಡಿ ಸರ್. ಮಾಡಕ್ಕಾಗದೆ ಕೆಲವರು ಸೋಂಬೇರಿಗಳಾಗಿ ಅದಕ್ಕೆ ಸಮಯ ಕೊಡಕ್ಕಾಗದೆ, ಅದ ಸಮಯ ತಕ್ಕ ಪಾಲನೆ ಮಾಡಕ್ಕಾಗದೆ ರೇಷ್ಮೆ ಕೆಟ್ಟೆ ಅಂತ ಅನ್ಬೋದ ಹೊರತು ರೇಷ್ಮೆ ಕೆಟ್ಟರೋರು ಯಾರಿಲ್ಲ. ರೇಷ್ಮೆ ಬದುಕಿರೋರು ಇವತ್ತು ನನ್ನ ಪ್ರಕಾರ ಬೇಕಾದಷ್ಟು ಜನ ಅವರ ಕೋಟಿ ಗಟ್ಟಲೆ ಅವ್ರು ಅಳಿಯಕ್ಕೆ ಆಗಲ್ಲ, ಆ ಮಟ್ಟಕ್ಕೆ ಅವ್ರು. ಸರಿ ಸರ್, ಇದು ದಾರ ಯಾಕೆ ಅಂತ ಕೇಳ್ತಾ ಇದ್ರಲ್ಲ, ಇದ್ರ ಮೇಲೆ ಪೇಪರ್ ರೋಲ್ ಅಳಿತೀವಿ. ರೋಲ್ ಅಳಿದ್ರೆ ಇದ್ರ ಮೇಲೆ ಹುಳ ಹಾಕೊಂಡು ಹೋಗ್ತೀವಿ. ಏರ್ಸಿ ಹೋಯ್ತಾ ಇರ್ತದೆ, ಹುಳು ದಪ್ಪದ ಮುಂದೆ ಹೋಯ್ತಾ ಇರ್ತದೆ. ಇದರಿಂದ ಸ್ಟೆಪ್ ಜಾಸ್ತಿ ಆಯ್ತು ಅಂದ್ರೆ ಇದರಿಂದ ಕಡಿತದ ಪೇಪರ್ ಹಾಕಿ ಇದ್ರ ಮ್ಯಾಪಿಂಗ್ ಮಡಿಕತ್ತೀವಿ. ಇದರಿಂದ ಇದಕ್ಕೆ ಕೆಳಕು ಮಡಿಕತ್ತೀವಿ. ಫುಲ್ ಎಲ್ಲ ಬರ್ತಾ ಇರ್ತದೆ. ಡೈಲಿ ಬೆಳಿಗ್ಗೆ ಒಂದು ಟೈಮು, ಸಾಯಂಕಾಲ ಒಂದು ಟೈಮ್ ಸೊಪ್ಪು ಹಚ್ತೀವಿ. ಈ ಕಡೆಯಿಂದ ಸೊಪ್ಪು ಹಚ್ಚಿ ಹೋಗ್ತೀವಿ, ಆ ಕಡೆಯಿಂದ ಒಂದ್ಸಲ ಸೊಪ್ಪು ಹಚ್ಚಿ ಹೋಗ್ತೀವಿ. ಸಂಜೆ ಬೆಳಿಗ್ಗೆ ಒಂದ್ಸಲ ಏನಾದ್ರು ಸೊಪ್ಪೆಲ್ಲ ತಿಂದ್ರೆ ಮಧ್ಯದಲ್ಲಿ ಒಂದು ಗಡ್ಡಿ ಹಾಕ್ತೀವಿ. ಹುಳು ಡೆವಲಪ್ಮೆಂಟ್ ಕಾಣ್ತಾ ಇಲ್ಲ, ಸೊಪ್ಪು ತಿನ್ಕೊಳ್ಳೋದೆ ಅಂದ್ರೆ ಅಲ್ಲಿ ಹಾಕ್ತೀವಿ. 7 ದಿವಸ ಆದ್ಮೇಲೆ 7ರಿಂದ 8 ಸೊಪ್ಪು ತಿಂತದೆ. ಆಮೇಲೆ ಗೂಡು ಆದ್ಮೇಲೆ ಚಂದ್ರಿಕೆಗೆ ಅದು ನೂಲು ಹೊಡಿಯಕ್ಕೆ ಶುರು ಮಾಡ್ತದೆ. ಆಹಾರ ಎಲ್ಲ ತಿಂದು ಮುಗಿದ್ಮೇಲೆ ಅಂತ ದಿವಸ ಹೊರಗಡೆ ಚಂದ್ರಿಕೆ ಇದೆ ಪ್ಲಾಸ್ಟಿಕ್ ಇದ್ದು, ಆ ಶಾಂಪಲ್ ಹೊಡೆದು ನೋಡಿ ನಾವು ಅದ್ರ ಮೇಲೆ ಉಳುಕ್ಕೆ ಸೊಪ್ಪು. ಶೀತ ವಾತಾವರಣ ಆದ್ರೆ ಜಾಸ್ತಿ ಸುಣ್ಣ ಎಲ್ಲ ಮಾಡ್ಕೋಬೇಕು. ಇದ್ರಲ್ಲಿ ಮುಗ್ಗು ಬರ್ದಂಗೆ ಸುಣ್ಣ ಹೊಡಿಬೇಕು. ಮನೆ ಭಾಳ ಹೀಟ್ ಆಗಿರ್ಬೇಕು. ಈ ತರ ಕೂಲ್ಡ್ ಆಗಿ ಒಂಥರ ಶೀತ ವಾತಾವರಣ ಇರಬಾರ್ದು. ಮಡಿಕೊಂಡ್ರೆ ಯಾವ್ದೋ ರೋಗ ರುಜಿನಿಂದ ಬೆಳ್ಕೊಳೋದು. ಈ ತರ ಒಳ್ಳೆ ಬೆಳಕು ಬೀಳ್ಬೇಕು. ಗಾಳಿನೂ ಅಳಿಕೆ ಬಂದು ಈ ಕಡೆಯಿಂದ ಬಂದು ಸ್ಮೆಲ್ ಆ ಕಡೆ ಕೊಂಡೋಗ್ಬೇಕು. ಯಾವ್ದೇ ರೀತಿ ತೊಂದರೆ ಇರಬಾರ್ದು, ಬೆಳಿಬೋದು ಅಂತ ಅನ್ಕೊಂಡು.